ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಲಿ, ಅದು ಅವರ ಅಧಿಕಾರ ಇದೆ. ಆಸ್ ಆಪೋಸಿಷನ್ ಅವರಿಗೆ ಸರ್ಕಾರಕ್ಕೆ ಸವಾಲ್ ಕೇಳೋದು ಸಂಪೂರ್ಣವಾದಂತಹ ಹಕ್ಕಿದೆ. ಆದರೆ ಜನರ ಸವಾಲ್ಗಳನ್ನ ಇವ್ರು ಯಾವಾಗ ಉತ್ತರ ಕೊಡ್ತಾರೆ? ಈಗ 97 ರೂಪಾಯಿ ತನಕ ತಂದಿದ್ಯಾರು? ಈ ಮಟ್ಟಕ್ಕೆ ಇನ್ಫ್ಲೇಷನ್ ಅನ್ನ ತಂದಿದ್ಯಾರು? 2023-24 ಇಸ್ವಿನಲ್ಲಿ ಎಲ್ಲಾ ತೈಲ ಕಂಪನಿಗಳ ಪ್ರಾಫಿಟ್ 82,000 ಕ್ರೋರ್ಸ್ ಇದೆ. ಅದ್ರ ಬೆನಿಫಿಟ್ ಏನಾದ್ರೂ ಸಾಮಾನ್ಯ ಜನರಿಗೆ ಕೊಟ್ಟಿದಾರ? ಕೇಂದ್ರ ಸರ್ಕಾರದವರು ಸೆಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದ್ರದ್ದು ಏನಾದ್ರೂ ಬೆನಿಫಿಟ್ ನಮ್ಗೆ ಕೊಟ್ಟಿದಾರ? ಈ ರಷ್ಯಾದಿಂದ $3.6 ಬಿಲಿಯನ್ ನೀವು ಲಾಭ ಮಾಡಿದೀರಾ, ಏನು ರಷ್ಯಾದಿಂದ ನೀವು ಕಡಿಮೆ ಬೆಲೆಯಿಂದ ತಗೊಂಡಿದ್ಕೆ, ಅದು ಏನಾದ್ರೂ ಲಾಭ ನೀವು ಶ್ರೀಸಾಮಾನ್ಯನಿಗೆ ಕೊಟ್ಟಿದ್ದೀರಾ? ಇವೆಲ್ಲ ಯಾವಾಗ ಉತ್ತರ ಕೊಡ್ತಾರೆ? ಮತ್ತೆ ಇವತ್ತು ಆಂಧ್ರದಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿ ಎಷ್ಟಿದೆ? ಅಲ್ಲಿ 105, 106 ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ನಲ್ಲಿ 110 ರೂಪಾಯಿ ತನಕ ಪ್ರತಿ ಲೀಟರ್ ಹೋಗಿದೆ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಇವರು ಬೆಲೆ ಏರಿಕೆ ಮಾಡಿದಾಗ ದೇಶ ಕಟ್ಟಲಿಕ್ಕೆ ದುಡ್ಡು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವ್ರು ವಾದ ಮಂಡಿಸ್ತಾರೆ. ನಾವು ಬೆಲೆ ಏರಿಕೆ ಮಾಡಿದಾಗ ಅದನ್ನು ಬಹಳ ವರ್ಷದ ಆದ್ಮೇಲೆ ಅದು ಯಾರಿಗೋಸ್ಕರ ಹೋಗ್ತಾ ಇದೆ? ನೀವು ಮಾಡಿದಾಗ ದೇಶ ಕಟ್ಟಲಿಕ್ಕೆ, ನಾವು ಮಾಡಿದ್ರೆ ದೇಶ ಹಾಳಾಗುತ್ತಾ? ಇದ್ರ ಬಗ್ಗೆನೂ ಉತ್ತರ ಕೊಡ್ಲಿ ಅವರು. ಇದ್ರದ್ದು ಸಂಪೂರ್ಣವಾಗಿ ಏನ್ ಅಂಕಿಅಂಶಗಳಿದೆ ನಾಳೆ ನಾನು ಎಲ್ಲ ತಮ್ಮ ಮುಂದೆ ಇಡ್ತೀನಿ. ಆದ್ರೆ ಈ ಪ್ರಶ್ನೆಗಳಿಗೆ ಕೂಡ ಅವ್ರು ಉತ್ತರ ಕೊಡ್ಲಿ.